ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 185ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಾರಾಣಸಿ ಮಾಹಾತ್ಮ್ಯ, ಹಸಿವಿನಿಂದ ಬಳಲಿ ಕಂಗೆಟ್ಟಿದ್ದ ವ್ಯಾಸ ಮಹಾಮುನಿಗೆ ಪಾರ್ವತಿ ಪರಮೇಶ್ವರರು ಮನುಷ್ಯ ರೂಪದಿಂದ ಬಂದು ಭೋಜನವನ್ನು ಇತ್ತುದು, ವಾರಾಣಸಿ ಕ್ಷೇತ್ರದ ರಕ್ಷಣೆಗಾಗಿ ಮಹಾದೇವನು ದಂಡನಾಯಕನನ್ನು ಗೊತ್ತು ಮಾಡಿದುದು, ವಿಶ್ವೇಶ್ವರ, ಆನಂದವನ ಮುಂತಾದ ಪಂಚತೀರ್ಥಗಳ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಬಹು ಪುಣ್ಯಕರವಾದ ಅವಿಮುಕ್ತ ಕ್ಷೇತ್ರದಲ್ಲಿ ಭಗವದ್ಭಕ್ತರೂ ಶುಭ ದರ್ಶನರೂ ಆದ ಮಹರ್ಷಿಗಳು ಬಹಳ ಆಶ್ಚರ್ಯಗೊಂಡರು. ಸಂತೋಷದಿಂದ ಅವರ ಧ್ವನಿ ಗದ್ಗದಿತವಾಯಿತು. ಅವರು ಸಂತೋಷಗೊಂಡ ಮನಸ್ಸಿನಿಂದ ಬ್ರಹ್ಮಜ್ಞಾನಿಗಳಲ್ಲಿ ಅಗ್ರೇಸರನಾದ ಕುಮಾರಸ್ವಾಮಿಗೆ ಹೇಳಿದರು, ದೇವ, ನೀನು
ತತ್ವನಿಷ್ಠ ಮಹಾದೇವನ ಪುತ್ರ. ಬ್ರಾಹ್ಮಣ ಪ್ರಿಯ, ಅತ್ಯಂತ ಶ್ರೇಷ್ಠ, ಬ್ರಹ್ಮವನ್ನು ಅರಿತವ, ಬ್ರಹ್ಮಸ್ವರೂಪ, ಬ್ರಹ್ಮನಿಗೂ ಅಧಿಪತಿ, ಬ್ರಹ್ಮಲೋಕವನ್ನು ನಿರ್ಮಾಣ ಮಾಡಿದವ, ಯೋಗಾಭ್ಯಾಸ ನಿರತ, ಬ್ರಹ್ಮಚಾರಿ, ಬ್ರಹ್ಮನಿಗೂ ಕಾರಣಭೂತ, ವೇದಪ್ರಿಯ, ಬ್ರಹ್ಮನಂತೆ ಸೃಷ್ಟಿ ಮಾಡಬಲ್ಲವ, ಬ್ರಹ್ಮ ಸದೃಶ, ಇಂತಹ ನಿನಗೆ ನಮಸ್ಕಾರ. ಪರಿಶುದ್ಧ ಮನಸ್ಕರಾದ ಋಷಿಗಳು ಪವಿತ್ರವೂ ಶ್ರೇಷ್ಠವೂ ಆದ ಈ ವಾರಾಣಸಿ ಕ್ಷೇತ್ರದ ಮಹಿಮೆಯನ್ನು ಕೇಳಿ ಇಂತೆಂದರು. ಮೋಕ್ಷದಾಯಕವಾದ ಪರಮತತ್ವ ರಹಸ್ಯವು ಗೊತ್ತಾಯಿತು. ನಿನಗೆ ಮಂಗಳವಾಗಲಿ. ಪರಮೇಶ್ವರನು ವಾಸಿಸುತ್ತಿರುವ ಭೂಲೋಕಕ್ಕೆ ತೆರಳುವೆವು. ಸರ್ವಭೂತಗಳಿಗೂ ಆತ್ಮನೆನಿಸಿದ ಜಗತ್ಪ್ರಭುವಾದ ಪರಮೇಶ್ವರನು ಅಲ್ಲಿ ಇದ್ದಾನೆ. ಅವನು ಸರ್ವಲೋಕಗಳ ಹಿತಕ್ಕಾಗಿ ಉಗ್ರವಾದ ತಪಸ್ಸಿನಲ್ಲಿ ತೊಡಗಿದ್ದಾನೆ. ರುದ್ರ ಶರೀರವನ್ನು ಧರಿಸಿ ಯೋಗದಲ್ಲಿ ಮನಸ್ಸನ್ನು ನೆಲೆಗೊಳಿಸಿದ್ದಾನೆ. ಗುಣಗಳಲ್ಲಿ ಅವನನ್ನೇ ಹೋಲುವ ಗುಹ್ಯಕರು ಅವನನ್ನು ಸುತ್ತುವರಿದಿದ್ದಾರೆ. ಬಳಿಕ ಬ್ರಹ್ಮಾದಿ ದೇವತೆಗಳು, ಸಿದ್ಧರು, ಪರಮರ್ಷಿಗಳು ಬಹಳ ಭಕ್ತಿಯಿಂದ ವಿಜ್ಞಾಪಿಸಿದರು. ಗಣಾಧೀಶನಾದ ಓ ಕುಮಾರಸ್ವಾಮಿ, ನಿನ್ನ ಅನುಗ್ರಹದಿಂದ ಅವಿಮುಕ್ತ ಕ್ಷೇತ್ರದಲ್ಲಿ ಮನಸ್ಸನ್ನು ದೃಢಗೊಳಿಸಿ ಸ್ಥಿರವಾಗಿ ವಾಸ ಮಾಡಬೇಕೆಂದು ಇಚ್ಛಿಸುತ್ತೇವೆ. ಇಂತಹ ಗುಣಗಳಿಂದ ಕೂಡಿದ ಅವಿಮುಕ್ತ ಕ್ಷೇತ್ರದಲ್ಲಿ ಧರ್ಮಶೀಲರಾಗಿ ಕ್ರೋಧವನ್ನು ಜಯಿಸಿ ಅಭಿಮಾನವನ್ನು ತೊರೆದು ಇಂದ್ರಿಯಗಳನ್ನು ಗೆದ್ದು ಧ್ಯಾನ ಯೋಗ ಪರರಾಗಿ ವಾಸ ಮಾಡುವ ಮನುಷ್ಯರು ಸಿದ್ಧಿಯನ್ನು ಪಡೆಯುವರು. ಶಾಶ್ವತವಾದ ಸ್ಥಾನವನ್ನು ಐದುವರು. ಯೋಗಿಗಳು, ಯೋಗ ಸಿದ್ಧರು ಭಕ್ತಿಯಿಂದ ಕೂಡಿ ಯೋಗವನ್ನು, ಮೋಕ್ಷವನ್ನು ಕರುಣಿಸುವ ಇಂದ್ರಿಯಾತೀತನೂ ಸನಾತನನೂ ಆದ ಪರಮೇಶ್ವರನನ್ನು ಉಪಾಸನೆ ಮಾಡುತ್ತಾರೆ. ಜ್ಞಾನಿಗಳು ಅವಿಮುಕ್ತ ಕ್ಷೇತ್ರಕ್ಕೆ ಹೋಗಿ ಮಹೇಶ್ವರನ ಅನುಗ್ರಹದಿಂದ ಯೋಗ ಸಿದ್ಧಿಯನ್ನು ಪಡೆದು ಶಿವ ಸಾಯುಜ್ಯವನ್ನು ಹೊಂದಿ ಪರಬ್ರಹ್ಮದಲ್ಲಿ ಐಕ್ಯರಾದರು. ಈ ಅವಿಮುಕ್ತ ಕ್ಷೇತ್ರವನ್ನು ಅತಿ ಪವಿತ್ರವಾದುದೆಂದು ಪ್ರಾಜ್ಞರು ತಿಳಿಯುತ್ತಾರೆ. ಮೂಢರಾದರೋ ಈಶ್ವರನ ಮಾಯೆಯಿಂದ ಮೋಹಿತರಾಗಿ ಈ ಸಂಗತಿಯನ್ನು ತಿಳಿಯದೇ ಹೋಗುವರು. ಆ ಮಹೇಶ್ವರನಿಂದಲೇ ಅನುಜ್ಞಾತರಾಗಿ ನಿಷ್ಠೆಯಿಂದ ಅವನನ್ನೇ ಗತಿಯೆಂದು ನಂಬಿ ಅವಿಮುಕ್ತ ಕ್ಷೇತ್ರದಲ್ಲಿ ಶರೀರ ತ್ಯಾಗವನ್ನು ಮಾಡಿ ಶಾಂತಿಯಿಂದ ಯೋಗ ಮಾರ್ಗವನ್ನೈದುವರು. ಎಲ್ಲ ಸ್ಮಶಾನಗಳಿಗಿಂತಲೂ ಈ ಸ್ಥಾನವು ಅತಿ ರಹಸ್ಯವಾದುದೆಂದು ಹೇಳುತ್ತಾರೆ. ಲೋಕದಲ್ಲಿ ಯೋಗದಿಂದಲ್ಲದೆ ಮಾನವರಿಗೆ ಮೋಕ್ಷವು ಲಭಿಸದು. ಅವಿಮುಕ್ತ ಕ್ಷೇತ್ರ ನಿವಾಸಿಗಳಿಗೆ ಯೋಗವು, ಮೋಕ್ಷವು ಸಿದ್ಧಿಸುವವು. ಕೆಲವು ಪರಮೇಶ್ವರಿ, ಈ ಕ್ಷೇತ್ರದ ಒಂದೇ ಒಂದು ಪ್ರಭಾವವೆಂದರೆ ಈ ಜನ್ಮದಲ್ಲೇ ಅತ್ಯಂತ ಶ್ರೇಷ್ಠವಾದ ಗತಿಯು ಪ್ರಾಪ್ತವಾಗುವುದು. ಅಪರಿಮಿತ ತೇಜಸ್ವಿಯಾದ ವ್ಯಾಸಮುನಿಯು ಅವಿಮುಕ್ತ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದನು. ಅವನು ಎಷ್ಟು ಶ್ರಮಪಟ್ಟು ಅಲೆದರೂ
ಒಂದು ಕಡೆಯಾದರೂ ಭಿಕ್ಷೆ ಸಿಕ್ಕಲೇ ಇಲ್ಲ. ದಿನದಿನವೂ ಹೀಗೆಯೇ ನಡೆಯಿತು. 6 ತಿಂಗಳ ಕಾಲ ಕಳೆಯಿತು. ವ್ಯಾಸ ಮಹಾಮುನಿಗೆ ಹಸಿವು ಹೆಚ್ಚಿ ಕೋಪ ಬಂದಿತು. ಅವನು ಭಯಂಕರವಾದ ಶಾಪವನ್ನು ಮನಸ್ಸಿನಲ್ಲಿ ಯೋಚಿಸಿದನು. ಇದೇನು, ನನಗೆ ಭಿಕ್ಷೆ ಕೂಡ ಸಿಕ್ಕದಂತೆ ಈ ನಗರವು ಹಾಳಾಗಿ ಹೋಗಿದೆ. ಬ್ರಾಹ್ಮಣ, ಕ್ಷತ್ರಿಯ, ಬ್ರಾಹ್ಮಣತಿ, ವಿಧವೆ, ನಾಗರಿಕ, ಅನಾಗರಿಕ, ಜ್ಞಾನಿಗಳು ಇವರಾರೂ ನನಗೆ ಭಿಕ್ಷೆ ಹಾಕುವುದಿಲ್ಲವಲ್ಲ. ಇದು ಬ್ರಾಹ್ಮಣನಾದ ನನಗೆ ಬಹು ಆಶ್ಚರ್ಯವನ್ನು ಹುಟ್ಟಿಸುತ್ತದೆ. ಈ ಜನರಿಗೂ ಈ ತೀರ್ಥಕ್ಕೂ ಈ ಪಟ್ಟಣಕ್ಕೂ ಶಾಪವನ್ನು ಕೊಡುವೆನು. ಈ ತೀರ್ಥವು ಇನ್ನು ಮುಂದೆ ಪುಣ್ಯತೀರ್ಥವಾಗದಿರಲಿ. ಇನ್ನು ನಗರಕ್ಕೆ ಶಾಪವನ್ನು ಕೊಡುವೆನು. ವಿದ್ಯೆ, ಧನ, ಸ್ನೇಹ ಇವೊಂದೂ ಇಲ್ಲಿ 3 ತಲೆಮಾರಿನವರೆಗೆ ಅನುಸರಿಸಿ ಬಾರದಿರಲಿ. ಇದೇ ವ್ಯಾಸನು ವಾರಾಣಸಿಗೆ ಕೊಡುವ ಶಾಪ. ಪುಣ್ಯಕರ್ಮದ ಫಲದಿಂದ ಅವಿಮುಕ್ತ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಯಾರಿಗೂ ಸಿದ್ಧಿಯುಂಟಾಗದಂತೆ ವಿಘ್ನವನ್ನು ನಿರ್ಮಾಣ ಮಾಡುವೆನು ಎಂದು ಆ ತಪೋಧನನು ಚಿಂತಿಸಿದನು. ಆಗ ದೇವದೇವನಾದ ಪರಮೇಶ್ವರನು ವ್ಯಾಸರ ಮನಸ್ಸನ್ನು ಅರಿತು ಬಲು ಹೆದರಿಕೆಯಿಂದ ತನ್ನ ಪ್ರಿಯಳಾದ ಗೌರಿಗೆ ಇಂತೆಂದನು. ಓ ದೇವಿ, ಈಗ ಎಂತಹ ಸಂಗತಿಯೊದಗಿದೆ ಕೇಳು. ವ್ಯಾಸ ಮಹಾಮುನಿಯು ಕೋಪದಿಂದ ಶಾಪವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಪಾರ್ವತಿಯು ಕೇಳುತ್ತಾಳೆ, ವ್ಯಾಸರು ಕೋಪದಿಂದ ಶಾಪ ಕೊಡುವುದು ಏಕೆ? ಅವರನ್ನು ರೇಗಿಸಿದವರಾರು? ದೇವ ಶಾಪ ಕೊಡುವಂತೆ ಮನಸ್ಸು ಮಾಡಲು ಅವನಿಗೆ ಆದ ಅಪಕಾರವಾವುದು? ಮಹಾದೇವನು ಹೇಳುತ್ತಾನೆ, ಪ್ರಿಯೆ, ಈತನು ಅನೇಕ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿದನು. ಎಲವು ಶುಭಮುಖಿ, 12 ವರ್ಷಗಳ ಕಾಲ ಇವನು ಮೌನ ವ್ರತದಿಂದ ಧ್ಯಾನದಲ್ಲಿ ತೊಡಗಿದ್ದನು. ಬಳಿಕ ಬಹಳ ಹಸಿವಾಗಲು ಭಿಕ್ಷೆ ಬೇಡುವುದಕ್ಕಾಗಿ ಬಂದನು. ಎಲವು ನಾರಿಮಣಿ, ಅರೆ ತುತ್ತಿನಷ್ಟಾದರೂ ಭಿಕ್ಷೆಯನ್ನು ಇವನಿಗೆ ಯಾರೂ ಹಾಕಲಿಲ್ಲ. ಹೀಗೆ ಪೂಜ್ಯನಾದ ಮುನಿಗೆ 6 ತಿಂಗಳು ಕಳೆದವು. ಬಳಿಕ ಆತನಿಗೆ ಸಿಟ್ಟೇರಿತು. ಈಗ ಶಾಪ ಕೊಡುವುದರಲ್ಲಿದ್ದಾನೆ. ಇವನು ಶಾಪ ಕೊಡುವುದರೊಳಗಾಗಿ ಉಪಾಯವೊಂದನ್ನು ಯೋಚಿಸು. ಎಲೋ ಪ್ರಿಯೆ, ವ್ಯಾಸ ಮಹಾಮುನಿಯನ್ನು ಸಾಕ್ಷಾತ್ ನಾರಾಯಣನೆಂದು ತಿಳಿ. ಸಾಕ್ಷಾತ್ ಬ್ರಹ್ಮನೇ ಆಗಲಿ ಈತನ ಶಾಪಕ್ಕೆ ಹೆದರದೆ ಇರುವವರು ಯಾರು? ಇವನು ದೇವರಲ್ಲದವರನ್ನು ದೇವರೆಂದೆನಿಸುವನು, ದೇವರನ್ನು ದೇವರಲ್ಲವೆಂದೆನಿಸುವನು. ಓ ದೇವಿ, ನಾವು ಮನುಷ್ಯ ರೂಪವನ್ನು ಧರಿಸಿ ಇಲ್ಲೇ ಗೃಹಸ್ಥರಾಗಿ ವಾಸಿಸುತ್ತಾ ಅವನಿಗೆ ತೃಪ್ತಿಯಾಗುವಂತೆ ಭಿಕ್ಷೆಯನ್ನು ನೀಡುವ. ಪೂಜ್ಯನಾದ ಪರಮೇಶ್ವರನು ಪಾರ್ವತೀದೇವಿಗೆ ಹೀಗೆ ಹೇಳಲು ಆಕೆ ಮನುಷ್ಯ ಸ್ತ್ರೀರೂಪವನ್ನು ತಾಳಿ ವ್ಯಾಸ ಮಹರ್ಷಿಗೆ ದರ್ಶನವನ್ನು ಕೊಟ್ಟು ಪೂಜ್ಯನಾದ
ಓ ಋಷಿವರಿಯ, ಬನ್ನಿ ಬನ್ನಿ, ಈಗಲೇ ಭಿಕ್ಷೆಯನ್ನು ಸ್ವೀಕರಿಸಿ. ಓ ಮಹಾಮುನಿ, ನಮ್ಮ ಮನೆಗೆ ನೀನು ಎಂದೂ ಬರಲಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ಮನಸ್ಸಿನಲ್ಲಿ ಪ್ರೀತಿಗೊಂಡು ವ್ಯಾಸ ಮಹರ್ಷಿಯು ಭಿಕ್ಷೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಂದನು. ಆಕೆಯು ಷಡ್ರಸ ಭರಿತವಾದ ಅಮೃತ ಸಮಾನವಾದ ಭಿಕ್ಷೆಯನ್ನು ಆತನಿಗೆ ಕೊಟ್ಟಳು. ಮುನಿಯು ಅದನ್ನು ಭಕ್ಷಿಸಿದನು. ಅವನು ಹಿಂದೆ ಎಂದೂ ಅಂತಹುದನ್ನು ಸವಿದಿರಲಿಲ್ಲ. ತರುವಾಯ ವ್ಯಾಸನು ಭಿಕ್ಷೆಯನ್ನು ಭುಂಜಿಸಿ ಮನಸ್ಸಿನಲ್ಲಿ ಆಲೋಚಿಸಿ ಸಂತೋಷದಿಂದ ವರಪ್ರದನಾದ ಮಹಾದೇವನನ್ನು ಪಾರ್ವತೀದೇವಿಯನ್ನು ನಮಸ್ಕರಿಸಿದನು. ತಾವರೆಯಂತೆ ಕಣ್ಣುಗಳು ಶೋಭಿಸುತ್ತಿರಲು ಆತನು ಅವರಿಗೆ ಹೇಳುತ್ತಾನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 185ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.